ಇನ್ನು ಹಾಸನದಲ್ಲಿ ಗ್ರಹಣ ಶಾಂತಿಗಾಗಿ ಹೋಮ ಹವನ ನೆರವೇರ್ತಾ ಇದೆ. ಪ್ರಸನ್ನ ಗಣಪತಿ ದೇವಾಲಯದಲ್ಲಿ ವಿಶೇಷ ಹೋಮ ನೆರವೇರಿಸ್ತಾ ಇರುವಂತದ್ದು. ನವಗ್ರಹ ಶಾಂತಿ ನಡೀತಾ ಇದೆ. ಕೇತುಗ್ರಸ್ತ ಚಂದ್ರಗ್ರಹಣ ಶಾಂತಿ ನಡೀತಾ ಇದೆ. ಇದು ಗಣಪತಿ ದೇವಾಲಯದಲ್ಲಿ ಹೋಮ ಹವನವನ್ನ ನೆರವೇರಿಸ್ತಾ ಇರುವಂತದ್ದು. ವಿವಿಧ ರೀತಿಯ ಪೂಜೆಗಳನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಪ್ರಸನ್ನ ಗಣಪತಿ ದೇವಾಲಯ ಸಮಿತಿಯಿಂದ ಈ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹಾಸನಾಂಬೆ ವೃತ್ತದಲ್ಲಿರುವಂತಹ ಪ್ರಸನ್ನ ಗಣಪತಿ ದೇಗುಲ ಇದು. ನೋಡಿ, ಹಲವು ದೇಗುಲಗಳು ಬಾಗಿಲು ಕ್ಲೋಸ್ ಆಗಿದೆ. ಪೂಜೆ ಪುನಸ್ಕಾರದ ನಂತರದಲ್ಲಿ ಬಾಗಿಲನ್ನ ಕ್ಲೋಸ್ ಮಾಡಿದ್ದಾರೆ. ಸಂಜೆ ಅಥವಾ ನಾಳೆ ಬೆಳಗ್ಗೆ ಮತ್ತೆ ಬಾಗಿಲನ್ನ ತೆಗೆದು ಅಲ್ಲಿ ಮತ್ತೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿ ನಂತರ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಒಂದ್ ಕಡೆ ಬಂಡಿ ಮಹಾಕಾಳಮ್ಮ ದೇಗುಲದಲ್ಲಿ ನಾವು ಗಮನಿಸಿದ್ವಿ, ಅಲ್ಲೂ ಕೂಡ ಈಗ ಹೋಮ ಹವನ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಈಗ ಪ್ರಸನ್ನ ಗಣಪತಿ ದೇವಾಲಯ ಹಾಸನಾಂಬೆ ವೃತ್ತದಲ್ಲಿರುವಂತಹ ಪ್ರಸನ್ನ ಗಣಪತಿ ದೇವಾಲಯದಲ್ಲೂ ಕೂಡ ಹೋಮ ಹವನ ನೆರವೇರ್ತಾ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಮನುಕುಲಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ದೇವರ ಕಾರ್ಯವನ್ನ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಗ್ರಹಣ ಆಯಿತು ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಏನಾದರೂ ಒಂದು ಅನಾಹುತಗಳಾಗತ್ತೆ, ಸಮಸ್ಯೆಗಳು ಸಂಭವಿಸುತ್ತೆ, ಒಂದ್ ಕಡೆ ಜಗತ್ತಿಗೆ ಅಪಾಯ ಆಗುತ್ತೆ. ಈ ರೀತಿಯ ಒಂದಷ್ಟು ಚರ್ಚೆಗಳಿದೆ. ಯಾಕಂದ್ರೆ ಈಗ ಯುದ್ಧ ನಡೀತಾ ಇರುವಂತಹ ಸಂದರ್ಭದಿಂದಾಗಿ ಈ ಗ್ರಹಣದ ಎಫೆಕ್ಟ್ ಅಂತಲೂ ಕೂಡ ಸಾಕಷ್ಟು ಜನ ಅದನ್ನ ಬಣ್ಣಿಸಿದ್ದಾರೆ. ಹೀಗಾಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಾವು ಗಮನಿಸ್ತಾ ಇದ್ವಿ, ದೃಶ್ಯಗಳನ್ನ ನೋಡಿದ್ವಿ, ಯಾವ ರೀತಿ ಹೋಮ ಹವನ ನೆರವೇರ್ತಾ ಇದೆ ಅಂತ. ಸದ್ಯ ಯಾವ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇದೆ? ಭಕ್ತರಿಗೂ ಕೂಡ ಅವಕಾಶ ಇದೆಯಾ ದೇವಸ್ಥಾನಕ್ಕೆ? ಮಂಜುನಾಥ್, ಮಧುಶ್ರೀ, ಇವತ್ತೇನು ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಬಹುತೇಕ ದೇಗುಲಗಳು ಬಂದಾಗಿದ್ರು ಕೂಡ ಹಾಸನಾಂಬ ವೃತ್ತದಲ್ಲಿರ್ತಕ್ಕಂಥ ಪ್ರಸನ್ನ ಗಣಪತಿ ದೇವಾಲಯದಲ್ಲಿ ಈ ಒಂದು ಗ್ರಹಣ ಶಾಂತಿಗಾಗಿ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನು ನೆರವೇರಿಸಲಾಗ್ತದೆ. ನಾವು ನೋಡ್ತಾ ಇದ್ವಿ ನೇರ ದೃಶ್ಯಾವಳಿಗಳನ್ನು. ಇಲ್ಲಿ ಇರ್ತಕ್ಕಂಥ ಅರ್ಚಕರ ತಂಡ ಇಲ್ಲಿ ದೇವಾಲಯದ ಆವರಣದಲ್ಲೇ ವಿಶೇಷವಾಗಿರ್ತಕ್ಕಂಥ ಗ್ರಹಣ ಶಾಂತಿ ಹೋಮದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದನೂ ಕೂಡ ನವಗ್ರಹ ಪೂಜೆ, ಜಪ, ವಿವಿಧ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿ ದೇಗುಲದ ಬಾಗಿಲಿನ ಬಹುತೇಕ ಕಡೆ ಮುಚ್ಚಿದ್ದಾರೆ. ಆದರೆ ಎಲ್ಲಿ ಮಾತ್ರ ದೇವರಿಗೆ ಅಲಂಕಾರವನ್ನು ಮಾತ್ರ ತೆಗೆದಿದ್ದಾರೆ. ಅದರ ಬದಲಾಗಿ ದೇಗುಲದ ಆವರಣದಲ್ಲೇ ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳನ್ನು ನಡೆಸ್ತಾ ಇದ್ದಾರೆ. ಸುಮಾರು 1 ಗಂಟೆಯಿಂದನೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನು ನೆರವೇರಿಸ್ತಾ ಇದ್ದಾರೆ. ಏನು 3 ಗಂಟೆ 13 ನಿಮಿಷಕ್ಕೆ ಒಂದು ಗ್ರಹಣ ಆರಂಭ ಆಗಿದೆ. ಅದು 6 ಗಂಟೆ 47 ನಿಮಿಷಕ್ಕೆ ಅದು ಪೂರ್ಣಕಾಲ ಆಗುತ್ತೆ. ಆ ನಡುವೆ ಯಾವುದೇ ಕೆಡುಕುಗಳಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಹೋಮ ಹವನಾದಿಗಳು ವಿಶೇಷ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿನ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅರ್ಚಕರು, ಇವತ್ತು ಗ್ರಹಣ ಇದೆ, ದೇವರಿಗೆ ಪೂಜೆ ಇಲ್ಲ, ಮಧ್ಯಾಹ್ನ ಬಹುತೇಕ ಕ್ಲೋಸ್ ಆಗಿದೆ. ಈಗ ನೀವು ಇಲ್ಲಿ ಹೋಮ ಹವನಾದಿಗಳನ್ನು ಯಾವ ಉದ್ದೇಶದಿಂದ ಮಾಡ್ತೀರಿ? ಏನೆಲ್ಲ ಪೂಜೆಗಳು ನಡೀತಾ ಇದೆ ಇಲ್ಲಿ? ಶ್ರೀ ಗುರುಭ್ಯೋ ನಮಃ. ಈ ದಿನ ಗ್ರಹಣ ಪ್ರಯುಕ್ತವಾಗಿ ಈಗ ಪ್ರಸನ್ನ ಗಣಪತಿ ದೇವಾಲಯದಲ್ಲಿ ಗ್ರಹಣ ಶಾಂತಿ ಹೋಮ, ಜಪ ತಪ ಹೋಮವನ್ನು ಇಟ್ಟುಕೊಂಡಿದ್ದೇವೆ. ಸಂಜೆ ಸತ್ಯನಾರಾಯಣ ಪೂಜೆ ಎಲ್ಲವೂ ನಡೆಯುತ್ತೆ. ಎಲ್ಲ ಜನಗಳಿಗೂ ವಿಶೇಷವಾಗಿ ಪೂಜೆಗಳು ನಡೆಯುತ್ತದೆ. ಮನುಷ್ಯ, ಇವತ್ತೇನು ಗ್ರಹಣ ಇದೆ, ಸೊ ಆ ಹಿನ್ನೆಲೆಯಲ್ಲಿ ಗ್ರಹಣದಿಂದಾಗಿ ಶಾಸ್ತ್ರಗಳ ನಂಬೋ ಪ್ರಕಾರವಾಗಿ ಗ್ರಹಣದಿಂದಾಗಿ ಹಲವಾರು ರಾಶಿಗಳವರಿಗೆ, ಹಲವಾರು ಜನರಿಗೆ ತೊಂದರೆ ಆಗ್ಬೋದು ಅಂತಕ್ಕಂಥ ನಂಬಿಕೆಗಳನ್ನು ಜನರು ಇಟ್ಕೊಂಡಿರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಕೆಟುಕುಗಳು ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪ್ರಸನ್ನ ಗಣಪತಿ ದೇವಾಲಯ ಸಮಿತಿಯಿಂದಾಗಿ ಈ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನು ನೆರವೇರಿಸಲಾಗ್ತಾ ಇದೆ. ಈ ಒಂದು ಗ್ರಹಣ ಕಾಲ ಪೂರ್ಣ ಆದ ಬಳಿಕವಾಗಿ ದೇವರಿಗೆ ಅಭಿಷೇಕ ಮುಗಿದ ನಂತರ ವಿವಿಧ ಪೂಜಾ ಕೈಂಕರ್ಯಗಳನ್ನು ದೇವರಿಗೆ ನೆರವೇರಿಸುವ ಮೂಲಕ ನಾಳೆ ಬೆಳಗ್ಗೆಯಿಂದ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಮಧುಶ್ರೀ. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.